ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಪೆಷಲ್ ರೆಸಿಪಿ ಕುರಿ ತಲೆ ಸಾರು. ನಾನು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಸಾಂಬಾರನ್ನ. ಇದು ಕೂಡ ನಮ್ಮ ಆಂಟಿ ಸ್ಪೆಷಲ್ ರೆಸಿಪಿ. ಅವ್ರು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ. ಫಸ್ಟು ಕುರಿ ತಲೆನ ಆಂಟಿ ಯಾವ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಆ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಕುರಿದು ಬುಲ್ಡೆ ಸುಟ್ಟಿರ್ತಾರಲ್ವ, ಆ ಸ್ಮೆಲ್ ಬರಲ್ಲ. ಇದೇ ಮೇಯ್ನು ಪಾರ್ಟ್. ಆ್ಯಂಡ್ ಏನೇನು ತೊಗೊಂಡಿದ್ದಾರೆ ಅಂದರೆ ಗಸಗಸೆ, ಕಡಲೆ, ಕೊತ್ತಂಬರಿ, ಸ್ವಲ್ಪ ಪುದೀನ, ಈರುಳ್ಳಿ ಮತ್ತು ಒಂದು ಟೊಮೆಟೊ. ಇಷ್ಟೇ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿ, ಕ್ವಿಕ್ಕಾಗಿ ಒಂದು 10 to 15 ಮಿನಿಟ್ಸಲ್ಲಿ ಮಾಡ್ಕೋಬೋದು ಗೊತ್ತಾ. ಧನಿಯಾ ಪೌಡರಾ? ಧನಿಯಾ ಪೌಡರು 2.5. ಒಂದೇ ಟೈಮ್ ಸಾಂಬಾರು ಉಳಿದ್ರೆ 2.5 ಸಾಕು. ಹಚ್ಕಾಯಿ 1.5. ಅಷ್ಟೇ. ಚಕ್ಕೆ ಲವಂಗ ಹಾಕಲ್ಲ. ಚಕ್ಕೆ ಲವಂಗ ಹಾಕಲ್ಲ. ಇದು ನಾನು ಪುಡಿಗೆ ಹಾಕಿದ್ದೀನಿ. ಒಂದೇ ಒಂದು ಚೂರು ಸಾಕಾಗಿ ಸ್ಮೆಲ್ಲು ಅದೇ ಬಂದಿರುತ್ತೆ. ನೋಡಿದ್ರಿ ಅಲ್ವಾ ಏನೇನು ತೊಗೊಂಡಿದ್ದೀವಿ ಅಂತ. ಒಂದು 2 or 2.5 ಸ್ಪೂನ್ ಧನಿಯಾ ಪೌಡರ್, 1.5 ಚಮಚ ಖಾರದ ಪುಡಿ. ಅದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೊಳ್ಬೋದು. ಇವಾಗ ಒಂದು ಪ್ಯಾನ್ ತೊಗೊಂಡು 2 ಚಮಚ ಆಯಿಲ್ನ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಆನಿಯನ್, ಟೊಮೆಟೊ, ಕೊತ್ತಂಬರಿ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಡೀಪ್ ಫ್ರೈ ಮಾಡಿ. ಡೀಪ್ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಅಷ್ಟೇ. ಸ್ಟವ್ ಆಫ್ ಮಾಡಬೇಕಲ್ಲ. ಅದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆ ಮತ್ತು ಗಸಗಸೆನ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಅದು ಇನ್ನೊಂದು ಏನಂತ ಅಂದರೆ, ರುಬ್ಬಕ್ಕೆ ಧನಿಯಾ ಪೌಡರ್ ಮತ್ತು ಖಾರದ ಪೌಡರ್ನ ನಾವಿಲ್ಲ ಹಾಕ್ಕೊಂಡಿಲ್ಲ. ಸೊ ಆಂಟಿ ಯಾವ ಥರ ಮಾಡ್ತಾರೆ ಆ ಥರ ನನಗೆ ಹೇಳ್ಕೊಡ್ತಾಯಿದ್ರು. ಸೊ ಅದಕ್ಕೆ ನಾವು ಹಾಕಿಲ್ಲ. ನೆಕ್ಸ್ಟು ಕುಕ್ಕರ್ಗೆ 2 ಚಮಚ ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಫಸ್ಟು ಪೇಸ್ಟನ್ನ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ಕುರಿದು ತಲೆನ ಹಾಕಿ ಅದನ್ನು ಒಂದು 2 to 5 ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಮಸಾಲಾನ ಹಾಕಬೇಕು. ಇವಾಗ ಮಾಡ್ಕೊಂಡು ಒಂದು 5 ನಿಮಿಷ ಉಳಿದ್ಬಿಟ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಫ್ರೈ ಮಾಡೋದು. ಒಂದು 5 ನಿಮಿಷ, ಜಾಸ್ತಿ ಫ್ರೈ ಮಾಡಬಾರ್ದು. ತಲೆಗಳು ಬೇಗ ಕುಕ್ ಆಗುತ್ತಾ ಇದು? ಬೇಗ ಬೆಂದು 2 ವಿಸಿಲ್ ಬಿಟ್ಟರೆ ಸಾಕು.
5 ನಿಮಿಷ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆ ರುಬ್ಬಿರುವಂಥ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಪುಡಿ ಹಾಕ್ಬಿಟ್ಟು 2 ಸ್ಪೂನ್ ಧನಿಯಾ ಪುಡಿ 1.5 ಸ್ಪೂನ್ ಅಚ್ಕಾರದ ಪುಡಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಾಗಿ ನೀರು ಆಮೇಲೆ ಉಪ್ಪು ಹಾಕ್ಬಿಟ್ಟು ಕ್ಯಾಪ್ ಹಾಕಿ 2 ವಿಸಿಲ್ ಬಿಟ್ಟರೆ ಕಾಯಿ ಸಾಂಬಾರು ರೆಡಿ ನಾಟಿ ಸ್ಟೈಲ್. ಟ್ರಸ್ಟ್ ಮೀ ಗಾಯ್ಸ್, ನೀವಂತೂ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಯಾಕಂದರೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಯಾಕಂದರೆ ನಾನು ಮಟನ್ ಕುರಿ ಅದೆಲ್ಲ ನಾನು ತಿನ್ನೋದೇ ಇಲ್ಲ, ಬಟ್ ಸಾಂಬಾರು ಟೇಸ್ಟ್ ಅಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ ಜಾಸ್ತಿ ಮಸಾಲ ಇಲ್ಲ, ಏನೂ ಇಲ್ಲ, ಚಕ್ಕೆ ಲವಂಗ ಇಲ್ಲ, ತುಂಬ ಚೆನ್ನಾಗಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ. ಅದು ಮಸಾಲನೆಲ್ಲ ಹಾಕಿದ್ಮೇಲೆ ಕುರಿದು ಬ್ರೈನ್ ಬರುತ್ತೆ ಅಲ್ವಾ, ಅದನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಮಾಡಿದ್ರೆ ಸಾಕು. ನಾವು 2 ವಿಷಲ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಇದನ್ನು ನಾವು ಮುದ್ದೆ ಜೊತೆ, ನಾನು ಮುದ್ದೆ ಊಟ ಮಾಡ್ತೀನಿ, ಸೊ ಮುದ್ದೆ ಜೊತೆ ತಿಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.